5ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೇಂದ್ರೀಯ ಪ್ರವೃತ್ತಿಯ ಅಳತೆಯನ್ನ ಲೆಕ್ಕಿಸಲು ಸಂಚಿತ ಆವೃತ್ತಿಯನ್ನ ಕಂಡುಹಿಡಿಯುತ್ತೇವೆ. ಸೊ ಇಲ್ಲಿ ನಾವು ಮಧ್ಯಾಂಕವನ್ನ ಲೆಕ್ಕಾಚಾರ ಮಾಡುವಾಗ ದತ್ತಾಂಶವನ್ನ ಏನ್ ಮಾಡ್ತೇವೆ, ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿ ನಂತರ ಏನ್ ಮಾಡ್ತೇವೆ, ನಾವು ಮಧ್ಯದ ಬೆಲೆಯನ್ನ ಕಂಡುಹಿಡಿತೇವೆ. ಸೊ ಇದನ್ನ ಕಂಡುಹಿಡಿಯಲು ನಾವು ಸಂಚಿತ ಆವೃತ್ತಿಯನ್ನ ಬಳಸಲಾಗುತ್ತೆ. ಅದೇ ಸರಾಸರಿ ಮತ್ತು ಬಹುಲಕ ಲೆಕ್ಕಾಚಾರ ಮಾಡಲು ನಾವು ಸಂಚಿತ ಆವೃತ್ತಿಯನ್ನ ಬಳಸೋದಿಲ್ಲ. ಸೊ ಇದರ ಅಗತ್ಯತೆ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಕೇಂದ್ರೀಯ ಪ್ರವೃತ್ತಿಯ ಅಳತೆಯನ್ನು ಲೆಕ್ಕಿಸಲು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯುತ್ತೇವೆ. ಸೊ ಇದು ಉತ್ತರ ಯಾವ್ದಾಗತ್ತೆ ಹೇಳಿ, ಮಧ್ಯಾಂಕ. ಓಕೆ, ಸೊ ಬಿ ಏನಾಗತ್ತೆ ಸರಿಯಾದ ಉತ್ತರ.